ತಾವು ಓದಿದ ಕಾಲೇಜಿನತ್ತ ಹೆಜ್ಜೆ ಹಾಕಿದಾಗ ಸಹಪಾಠಿಗಳು ಎದುರು ಬದಿರು ಸಿಕ್ಕಾಗ ವಿದ್ಯಾರ್ಥಿಯಾಗಿದ್ದ ಆ ದಿನಗಳ ಕ್ಷಣಗಳ ಸವಿ ನೆನಪು ಸಂಭ್ರಮ ಹಳೇ ವಿದ್ಯಾರ್ಥಿಗಳಿಗೆ ಅದು ಒಂದು ರೀತಿ ಅಮೃತಗಳಿಗೆ. ಇಂತಹ ಮಧುರ ಕ್ಷಣಗಳು ಕಂಡಿದ್ದು ಇಂದು ನಗರದ ಜಿಎನ್ ತಾಂತ್ರಿಕ ಮಹಾವಿದ್ಯಾಲಯದ MBA ವಿಭಾಗದ ವತಿಯಿಂದ ಹಮ್ಮಿಕೊಂಡಿದ್ದ ಹಳೇ ವಿದ್ಯಾರ್ಥಿಗಳ ಪುನರ್ಮಿಲನ 2 ಕಾರ್ಯಕ್ರಮದಲ್ಲಿ. ನಮಸ್ಕಾರ, ನಾನು GMIT 15 ವರ್ಷ ಓಲ್ಡ್ ಸ್ಟೂಡೆಂಟ್. GMIT MBA ಡಿಪಾರ್ಟ್ಮೆಂಟ್ ಲಾಂಚ್ ಆದಾಗ ಫಸ್ಟ್ ಬ್ಯಾಚ್ ನಮ್ಮದೇ. ಕೈಂಡ್ ಆಫ್ ವಿ ಆರ್ ಫಸ್ಟ್ ಮೂವರ್ಸ್ ಫಾರ್ ದಿಸ್ GMIT. ಸೊ ಆಫ್ಟರ್ ಲಾಂಗ್ ಟೈಮ್ 15 ವರ್ಷದ ಮೇಲೆ ಅವರು ನನ್ನ ರಿಯೂನಿಯನ್ ಮೀಟ್ ಕರೆದಿದ್ದಾರೆ. ಫ್ಯಾಂಟಾಸ್ಟಿಕ್ ಆ್ಯಕ್ಷನ್. ವಿ ಆರ್ ಫೋರ್ಸಿಂಗ್ ದಮ್ ಟು ಡೂ ದಿಸ್ ಬಿಫೋರ್. ಅದು ಆಫ್ಟರ್ ಲಾಂಗ್ ಸಕ್ಸಸ್ಫುಲ್ ಆಗಿದೆ. ಲಾಸ್ಟ್ ಇಯರ್ ಮಾಡಿದ್ರು, ಈ ವರ್ಷ ಇನ್ನೂ ಚೆನ್ನಾಗಿ ಮಾಡಿದ್ದಾರೆ. ಹೀಗೆ ಮಾಡ್ತಾ ಇರಲಿ. ವಿ ಆರ್ ಆಲ್ವೇಸ್ ಈಗರ್ ಟು ಶೇರ್ ಅವರ್ ಎಕ್ಸ್ಪೀರಿಯನ್ಸ್ ವಿತ್ ಆಲ್ ಅವರ್ ಜೂನಿಯರ್ಸ್ ಆ್ಯಂಡ್ ಸ್ಟೂಡೆಂಟ್ಸ್. ಸೊ GMIT ಮ್ಯಾನೇಜ್ಮೆಂಟು ಮತ್ತು ಬಸವರಾಜ್ ಸರ್ ಎಲ್ಲರಿಗೂ ನನ್ನ ಥ್ಯಾಂಕ್ಸ್. ಈ ಥರ ಮಾಡ್ತಾ ಇರಲಿ. ಇನ್ಮೇಲೆ ಫ್ಯೂಚರಲ್ಲಿ ನಿಮ್ಗೆ ಏನಾದರೂ ನಮ್ಮಿಂದ ಎಕ್ಸ್ಪೀರಿಯನ್ಸಸ್ ಮಕ್ಕಳಿಗೆ ಶೇರ್ ಮಾಡ್ಬೇಕಂದ್ರೆ ಎನಿ ಟೈಮ್ ಕರೀರಿ. ವಿ ಆರ್ ಆಲ್ವೇಸ್ ರೆಡಿ ಟು ಕಮ್. ಥ್ಯಾಂಕ್ ಯು. ಸ್ಟೂಡೆಂಟ್ಸಿಗೆ ಹೇಳೋದೇನಂತಂದರೆ, don't take much pressure in studies. Study little bit practically. See surrounding you, ನಿಮ್ಮ ಸುತ್ತಮುತ್ತ ಏನಿದೆ ನೋಡಿ, ಆ ಪ್ರಾಕ್ಟಿಕಲಿ ಸ್ಟಡಿ ಮಾಡೋಕ್ಕೆ ಟ್ರೈ ಮಾಡಿ. ನಿಮ್ಮ ಮಾರ್ಕ್ಸ್ ಒಂದು ಎಲ್ಲಿ ನಿಮ್ಮ ಜಾಬ್ ಅಥವಾ ಏನೂ ಡಿಸೈನ್ ಮಾಡಲ್ಲ. ನಿಮ್ಮ ಎಕ್ಸ್ಪೀರಿಯನ್ಸು, ನಿಮ್ಮ ಗಟ್ಸು, ನಿಮ್ಮ ಕಾನ್ಫಿಡೆನ್ಸ್ ಮುಂದೆ ನಿಮ್ಮ ಜಾಬ್ ಡಿರೈವ್ ಮಾಡುತ್ತೆ. ಯಾರು ನಿಮ್ಮ ಮಾರ್ಕ್ಸ್ ಶೀಟ್ ನೋಡಲ್ಲ ಅಲ್ಲಿ ಹೋದ್ಮೇಲೆ. ಸೊ ಪ್ರಾಕ್ಟಿಕಲಿ ಅದು ಸ್ಟಡಿ ಮಾಡೋಕ್ಕೆ ಟ್ರೈ ಮಾಡಿ. ನಿಮ್ಮ ಸೀನಿಯರ್ಸ್ ಜೊತೆ ಟಚ್ನಾಗಿರ್ರಿ. ಅವ್ರ ಎಕ್ಸ್ಪೀರಿಯನ್ಸ್ ನೀವು ಶೇರ್ ಮಾಡ್ಕೊಳ್ರಿ. ಸೊ ನಿಮಗೆ ಅಲ್ಲಿಂದ ಜಾಬ್ ಹೋಗೋಕ್ಕಾಗುತ್ತೆ. ಈವನ್ ನಿಮ್ಮ ಬಿಸ್ನೆಸ್ ಪ್ಲಾನ್ ಮಾಡ್ಲಿಕ್ಕಾಗತ್ತೆ. ಬಿಕಾಸ್ ಆಲ್ರೆಡಿ ಅವ್ರ ಎಕ್ಸ್ಪೀರಿಯನ್ಸ್ ಆಗಿದೆ. ನಿಮ್ಮ ಮುಂದೆ 15 ಬ್ಯಾಚ್ದಾಗ ಹೋಗಿದ್ದಾವೆ. 15 ಬ್ಯಾಚಲ್ಲಿ ಎಷ್ಟು ಜನ ಎಂಟ್ರಪ್ರಿನರ್ ಆದರೆ, ಸೋ ಮೆನಿ ಪೀಪಲ್ ಆರ್ ಇನ್ ಫಾರಿನ್. ಇನ್ನೂ ಸ್ವಲ್ಪ ಜನ ನೆಕ್ಸ್ಟ್ ಲೆವೆಲ್ ಸ್ಟಡೀಸ್ ಮಾಡ್ತಾ ಇದ್ದಾರೆ. ಸೊ ಅವ್ರ ಜೊತೆ ಟಚಲ್ಲಿ ಇರ್ರಿ. ಸೊ ಈ ಟಚಲ್ಲಿ ಇರೋದ್ರಿಂದ ನಿಮ್ಮ ಕರಿಯರ್ ನೀವು ಚೂಸ್ ಮಾಡ್ಲಿಕ್ಕೆ ತುಂಬ ಹೆಲ್ಪ್ ಆಗ್ತದೆ. ನಿಮಗೊಂದು ನನ್ನ ಈ ಸಣ್ಣ ಮಾತು, ಬಿ ಇನ್ ಟಚ್ ವಿತ್ ಆಲ್. ಇವತ್ತೇ ನೀವು ಎಲ್ಲ ಸೀನಿಯರ್ಸ್ ಬಂದಿದ್ದಾರೆ, ಅವ್ರ ನಂಬರ್ಸ್ ತೊಗೊಳ್ಳಿ. ಬಿ ಇನ್ ಟಚ್. ನಿಮ್ಮ ಒಂದು ಹೊಸ ಪೋರ್ಟಲ್ ಮಾಡ್ತಿದ್ದಾರೆ, ಅದರಲ್ಲಿ ನೀವು ಜಾಯ್ನ್ ಆಗಿ. ಸೊ ಎಲ್ಲ ಜೊತೆ ಟಚಲ್ಲಿ ನೀವು ಇರೋದ್ರಿಂದ ಮುಂದೆ ನಿಮ್ಮ ಕರಿಯರ್ ಚೂಸ್ ಮಾಡ್ಲಿಕ್ಕೆ ಒಳ್ಳೆ ನಿಮಗೆ ಅವಕಾಶ ಇದೆ. ಥ್ಯಾಂಕ್ ಯು. ವೀರೇಶ್ ಅಂತ. ನನ್ನ ಹೆಸರು ವೀರೇಶ್ ಗಡನ್ನವರ್. 2008-10 ಬ್ಯಾಚಲ್ಲಿ GMIT ಫಸ್ಟ್ MBA ಲಾಂಚ್ ಮಾಡಾಗ ನಾವಿದ್ವಿ. ವಿ ಆರ್ ಹ್ಯಾಪಿ. ನೌ ಇಟ್ ಹಸ್ ಬಿಕಮ್ GMU, GM ಯೂನಿವರ್ಸಿಟಿ. ಅಟ್ ಪ್ರೆಸೆಂಟ್ ನಾನು ಎಂಟ್ರಪ್ರಿನರ್. ನಾನು 7 ವರ್ಷ ಜಾಬ್ ಮಾಡಿ ಆಮೇಲೆ ನಾನು ಬಿಸ್ನೆಸ್ ಮಾಡಿದ್ದೇನೆ. ಸೆಲ್ಫ್ ಬಿಸ್ನೆಸ್. ನಾನು ರಿಯಲ್ ಎಸ್ಟೇಟ್ ಇದೆ, ಡಿಸ್ಟ್ರಿಬ್ಯೂಷನ್ ಇದೆ. ಈ 2 ಬಿಸ್ನೆಸ್ ನಾನು ಮಾಡ್ತಿದ್ದೀನಿ ಪ್ರೆಸೆಂಟ್ಲಿ. ಥ್ಯಾಂಕ್ ಯು. 2ನೇ ವರ್ಷದ ಈ ಪುನರ್ಮಿಲನದಲ್ಲಿ 2008ರಿಂದ ಈ ವರ್ಷ 2024ರವರೆಗೆ ಒಟ್ಟು 15 ಬ್ಯಾಚ್ಗಳಿಂದ 900 ವಿದ್ಯಾರ್ಥಿಗಳು ಪದವಿ ಪಡೆದು ವಿವಿಧ ಕ್ಷೇತ್ರಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಈ ಪೈಕಿ ಇಂದು ಪುನರ್ಮಿಲನಕ್ಕೆ 250 ಹಳೆ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಅದರಲ್ಲಿ 2008ನೇ ಮೊದಲ ಬ್ಯಾಚ್ನಿಂದ 25 ಹಳೆ ವಿದ್ಯಾರ್ಥಿಗಳು ಹೆಚ್ಚಾಗಿ ಭಾಗವಹಿಸಿದ್ದರು. ಇಲ್ಲಿ ಆಗಮಿಸಿದ ಹಳೆ ವಿದ್ಯಾರ್ಥಿಗಳು ಸ್ವಂತ ಉದ್ಯಮ, ವಿವಿಧ ಕಂಪನಿಗಳಲ್ಲಿ ಕೆಲಸ, ಅಧ್ಯಾಪಕರುಗಳು ಸೇರಿದಂತೆ ವಿವಿಧ ಹಂತದಲ್ಲಿ ನೆಲೆಯನ್ನು ಕಂಡವರಾಗಿದ್ದಾರೆ. ಕಾಲೇಜು ಯೂನಿವರ್ಸಿಟಿಯಾಗಿ ಬೆಳೆದಿರುವುದಕ್ಕೆ ಖುಷಿ ವ್ಯಕ್ತಪಡಿಸಿದರಲ್ಲದೆ ತಮ್ಮ ಸಹಪಾಠಿಗಳನ್ನು ಕಂಡು ಪರಸ್ಪರ ಖುಷಿಯ ಸಂಭ್ರಮವನ್ನು ಹಂಚಿಕೊಂಡರು. ನನ್ನ ಹೆಸರು ವಸಂತ್ ಕುಮಾರ್ ಹೊಸ್ಮನಿ. ವಿ ಆರ್ ಕಮಿಂಗ್ ಫ್ರಮ್ ಇನ್ ರಾಣೆಬೆನ್ನೂರು. ನಮ್ಮದು 2011 ಮತ್ತು 13 ಬ್ಯಾಚ್, 11 to 13 ಬ್ಯಾಚ್. ಈ ಒಂದು ಅಲ್ಯೂಮಿನಿ ಮೀಟ್ಗೆ ಬಂದಿರೋದು ತುಂಬ ಖುಷಿ ಆಗ್ತಾ ಇದೆ. ಕಾರಣ ಅಂತಂದರೆ ನಮ್ಮ ಕಾಲೇಜಲ್ಲಿ ನಾವೇನು ಓದಿದ್ವಿ, ಈಗ ನೆಕ್ಸ್ಟ್ ಬರೋ ಜನ್ರೇಷನ್ಗೆ ಏನು ಹೆಲ್ಪ್ ಆಗುತ್ತಲ್ಲ ಅದು ಹೆಲ್ಪ್ ಮಾಡಬೇಕು ಅಂತಲೇ ನಾವೆಲ್ಲ ಪ್ಲ್ಯಾನ್ ಮಾಡಿ ಈ ಒಂದು ಅಲ್ಯೂಮಿನಿ ಮೀಟ್ ಮಾಡ್ತಾ ಇದ್ವಿ. ಇದು ಎವ್ರಿ ಇಯರ್ ಇರುತ್ತೆ. ಇದು ಒಂದು ಅಸೋಸಿಯೇಷನ್, ಒಂದು ಗ್ರೂಪ್ ಕೂಡ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ನಾನು ಕೂಡ 8 ಇಯರ್ಸ್ ಸೇಲ್ಸ್ ಫೀಲ್ಡಲ್ಲಿ ವರ್ಕ್ ಮಾಡಿದ್ದೀವಿ. ಈಗ ಸ್ವಂತ ಆಂಟ್ರಪ್ರಿನರ್ ಆಗಿ ವರ್ಕ್ ಮಾಡ್ತಾ ಇದ್ದೀವಿ. ಇನ್ ದ ಸೆನ್ಸ್ ನಮ್ಮದೇ ಒಂದು ಡಿಸ್ಟ್ರಿಬ್ಯೂಷನ್ ಮಾಡಿದ್ದೀವಿ. ಡಿಸ್ಟ್ರಿಬ್ಯೂಷನ್ ಲೈನಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ. ಅಂದರೆ ಈಗ ಫಾರ್ ಎಕ್ಸಾಂಪಲ್ ಈಗ ನೆಕ್ಸ್ಟ್ ಬರೋ ಹುಡುಗರಿಗೆ ಒಂದು ಹೆಲ್ಪ್ ಆಗಲಿರೋ ಕಾರಣಕ್ಕೆ ಮತ್ತು ನಮ್ಮ ಒಂದು ಸವಿ ನೆನಪುಗಳನ್ನು ಎಲ್ಲರ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕೆ ಇದು ಒಂದು ಒಳ್ಳೆ ಪ್ಲಾಟ್ಫಾರ್ಮ್. ಎಲ್ಲ ನೆಕ್ಸ್ಟ್ ಐ ಥಿಂಕ್ ಇನ್ ಫ್ಯೂಚರ್ ಎಲ್ಲರೂ ಕೂಡ ಸೇರ್ತೀವಿ ಎವ್ರಿ ಇಯರ್. ಈ ಒಂದು ಪ್ಲಾಟ್ಫಾರ್ಮ್ನ ಯುಟಿಲೈಸ್ ಮಾಡ್ಕೋತೀವಿ ಅಂತ ನಾನು ಮಾತು ಹೇಳಕ್ಕೆ ಇಷ್ಟ. ಸರ್, ಸ್ಟೂಡೆಂಟ್ಸಿಗೆ ಹೇಳಕ್ಕೆ ಏನು ಇಷ್ಟಪಡ್ತೀವಿ ಅಂತಂದರೆ, ಇಲ್ಲಿ ನಾವೆಲ್ಲ ಸೇರೋದಕ್ಕೂ ಅದು ಒಂದು ಕಾರಣ ಇದೆ. ಇನ್ ದ ಸೆನ್ಸ್ ಅವ್ರಿಗೂ ಕೂಡ ಕೆಲವೊಂದಿಷ್ಟು ಇನ್ಫಾರ್ಮೇಷನ್ಸ್ನ ಕೊಡೋಕ್ಕೆ ಹೆಲ್ಪ್ ಆಗುತ್ತೆ.
ಇಂಟರ್ವ್ಯೂ ಹೇಗೆ ಫೇಸ್ ಮಾಡಬೇಕು, ಯಾವ ಟೈಪ್ ಇದೆ ಮಾರ್ಕೆಟ್ ಸಿಚುವೇಶನ್, ಇನ್ ದ ಸೆನ್ಸ್ ನೆಕ್ಸ್ಟ್ ಅವ್ನು ಜಾಬಿಗೆ ಹೋದರೆ ಏನೆಲ್ಲ ಪ್ರಾಬ್ಲಮ್ನ ಫೇಸ್ ಮಾಡಬೇಕಾಗುತ್ತೆ, ಅದನ್ನೆಲ್ಲ ಹೇಗೆ ಅವನು ನಿಭಾಯಿಸಬೇಕು, ಇದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಇದರಿಂದ ಕಾಲೇಜು ಕೂಡ ಬೆಳೀತಾ ಇದೆ, ನಮಗೂ ಒಂದು ಖುಷಿ ಇದೆ. ಫಸ್ಟ್ GM ಇನ್ಸ್ಟಿಟ್ಯೂಟ್ ಇತ್ತು, ಈಗ GM ಯೂನಿವರ್ಸಿಟಿ ಆಗಿದೆ, ಅದು ಕೂಡ ತುಂಬ ಖುಷಿ ಇದೆ. ಯಾಕಂದರೆ ಯೂನಿವರ್ಸಿಟಿ ಆದಮೇಲೆ ಈ MBA ಪ್ರೋಗ್ರಾಮಲ್ಲಿ ತುಂಬ ಜನ ಮಕ್ಕಳು ಕಲಿತಾ ಇದ್ದಾರೆ, ಅವರು ಕೂಡ ಹೆಲ್ಪ್ ಆಗುತ್ತೆ. ನಮ್ಮ ಕಡೆಯಿಂದ ಎಷ್ಟಾಗುತ್ತೆ ಅಷ್ಟು ಕಾಲೇಜ್ಗೂ ಸಪೋರ್ಟ್ ಆಗುತ್ತೆ, ಸ್ಟೂಡೆಂಟ್ಸ್ಗೂ ಸಪೋರ್ಟ್ ಆಗುತ್ತೆ. ಆ ಕಾರಣಕ್ಕೆ ನಾವು ಅಲ್ಯೂಮಿನಿ ಮೀಟ್ ಮಾಡ್ತೀವಿ. You can call back your golden life through it is what we call that you will exchange your ideas, share your thoughts in minutes. We are closing it early because your knowledge, share your experience with you. My son was telling. ಸೊ 14 ಇಲ್ಲಿ ತನಕ ಇವಾಗ ಫಸ್ಟ್ ಬಂದಿರೋದು ತುಂಬ ದಿವಸ ಆದಮೇಲೆ. ಸೊ ತುಂಬ ಖುಷಿ ಆಗ್ತಿದೆ. ಸೊ ಫಾರ್ ಎವ್ರಿಥಿಂಗ್ ನಾವೆಲ್ಲ ಜೊತೆಗಿರ್ತೀವಿ. ತುಂಬ ಖುಷಿ ಆಯ್ತು. ಈಗ ಸೊ ಒಂದು 10 ವರ್ಷದಿಂದ ತುಂಬ ಖುಷಿ ಆಯ್ತು. ತುಂಬ ಯಾರು ನೋಡಿರಲಿಲ್ಲ. 13 ವರ್ಷ ಆಯ್ತು. ಇಲ್ಲ, ಇದು ಟಚಲ್ಲಿ ಇದೀವಿ. ಪಾಪ ಗ್ರೂಪಲ್ಲಿ ಆಗ್ತಾ ಇರ್ತಾರೆ, ನಾವು ಚಾಟ್ ಮಾಡ್ತಾ ಇರ್ತೀವಿ, ಕೆಲವೊಬ್ಬರು ಫೋನು ಮಾಡ್ತಾ ಇರ್ತಾರೆ, ಸರ್ ಹಂಗೆ ಏನು ಮುಂದೆ ಆಯ್ತಪ್ಪ, ಯು ಆರ್ ದೇರ್, ಏನು ಸಪೋರ್ಟ್ ಬೇಕು ನಮ್ಮ ಕಡೆ ಇದೆ ಹಂಗೆ ಇದೆ, ಗ್ರೂಪ್ ಇದೆ, ಮಾಡ್ತಾ ಇರ್ತೀವಿ, ಅವರು ಫೋನ್ ಮಾಡ್ತಾ ಇರ್ತಾರೆ. ಸೊ ಎಲ್ಲರೂ ಜೊತೆಗೆ ಇರ್ತೀವಿ. ಸೊ ನಮ್ಮ ಕಡೆ ಏನಾಗುತ್ತೋ ಸೊ ತುಂಬ ಕಲಿಸ್ಕೊಟ್ಟಿದೆ ಕಾಲೇಜು. ಸೊ ವಿ ಆರ್ ರೆಡಿ ಫಾರ್ ಎವ್ರಿಥಿಂಗ್. Right now, I am alumni from batch 2008-2010. I feel so proud that we are here after 16 years of gap, but we never lost the contact from the college. We always been so supportive from the college, and right now I am a lecturer in statistics, and it's really a very great moment for all of us to reunion with our friends after 16 years of a long gap. But every year, whenever we are called for the alumni, we will be present here. About GMIT, when we started our MBA batch at 2008, it was really a small building, but now it's a huge GMU, and it's a great thing for the GMITians because we are also proud GMITians here. And I feel all the students who are invited for the alumni should voluntarily present over here so that make this day so successful. And it's a very cheeriest moment for us to reassemble all my friends and juniors, and we are having a very good contact with our lecturers so that we can make the whole event successful. And when I come to say about our college days, it was so memorable because we have seen the struggling days of our MBA also, because it was the first batch of us, and we are seated in one small building at that time, and again we shifted to this floor. It was really very, very nice moments, and we have thought how to manage our time, how to make everything possible in our life. And me and my husband both are the same college students. Right now he is an entrepreneur and I am a lecturer, and it is really a successful journey of our life because we have got everything from this management GMIT, and even we have very heartfelt days over here because we had nice moments to share with our lecturers. They are the big support to us, and they always trained us to face every difficulties with all the good habits and good moments in our life. Thank you one and all. ನಿಮ್ಮ ಮಾತುಗಳು. ಈಗ ಮೊದಲನೇದಾಗಿ ಎಲ್ಲ ನಮ್ಮ ಗುರು ಹಿರಿಯರಿಗೆ ನಮ್ಮ ಒಂದು ಥ್ಯಾಂಕ್ಸ್ ಹೇಳ್ತೀವಿ. ಯಾಕಂದರೆ ಈ ಒಂದು ದಿನಕ್ಕೆ ಎಲ್ಲರನ್ನು ಕರೆಸಿ ಇಲ್ಲಿ ಮೀಟ್ ಮಾಡಿಸಿರೋದು ಒಂದು ತುಂಬಾ ಮೋಸ್ಟ್ ಮೆಮೊರಬಲ್ ಡೇ ಅಂತೀವಿ. ಅದಕ್ಕೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಹೇಳ್ತೀವಿ. ಆಮೇಲೆ ಓವರ್ ಆಲ್ ನಮ್ಮದು ಕಾಲೇಜಲ್ಲಿ ಜರ್ನಿ ಬಂದ್ಬಿಟ್ಟು 2013-15 ಬ್ಯಾಚ್ ನಾವು ಎಲ್ಲ ಇರೋದು. ಸೊ ಆ ಟೈಮಲ್ಲಿ ಎಲ್ಲ ಗುರು ಹಿರಿಯರು ನಮಗೆ ಕಲಿಸಿದಂಥ ಪಾಠ ಇವತ್ತಿಗೆ ಅದು ನಮಗೆ ಒಂದು ಬೇಸಿಕ್ ಫೌಂಡೇಶನ್ ಆಗಿ ಎಲ್ಲ ಅವರವರು ಜಾಬ್ ಇದರೊಳಗೆ ಒಳ್ಳೆ ಡೆಸಿಗ್ನೇಟೆಡ್ ಪೋಸ್ಟಲ್ಲಿದ್ದಾರೆ. ಸೊ ಇದಕ್ಕೊಂದು ತುಂಬ ಕೃತಜ್ಞತೆ ಸಲ್ಲಿಸ್ತೀವಿ ನಾವು ಎಲ್ಲರ ಕಡೆಯಿಂದ ನಮ್ಮ ಲೆಕ್ಚರ್ಸಿಗೆ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಎಲ್ಲ ಟೀಚರ್ಸಿಗೂ. ಆಮೇಲೆ GMITಯಿಂದ GM ಯೂನಿವರ್ಸಿಟಿ ಆಗ್ತಾಯಿದೆ ಅಂತಂದ್ಬಿಟ್ಟು ತುಂಬ ಹೆಮ್ಮೆ ಇದೆ. ಯಾಕಂದರೆ ಎಲ್ಲ VTU ಅಂಡರು, ಆಮೇಲೆ ಬೆಂಗಳೂರು, ದಾವಣಗೆರೆ ಯೂನಿವರ್ಸಿಟಿ ಆ ಥರ ಇತ್ತು. ಸೊ ಇಲ್ಲೇ ಆಗ್ತಿರೋದ್ರಿಂದ ತುಂಬ ಹೆಮ್ಮೆ ಇದೆ. ಇದು ಹೀಗೆ ಇನ್ನೂ ಮುಂದುವರಿಲಿ.
ಇನ್ನೂ ತುಂಬ ಹೆಚ್ಚು ಹೆಚ್ಚು ಮೈಲ್ ಸ್ಟೋನ್ಗಳನ್ನು ನಾವು ನಮ್ಮ ಕಾಲೇಜ್ ಪಡೀಲಿ ಅಂತ ನಾನು ಹೇಳ್ತೀನಿ. ಥ್ಯಾಂಕ್ ಯು. ಅಭಿಷೇಕ್ ಅಂತ. ಪುನರ್ಮಿಲನ ಅನ್ನೋ ಶೀರ್ಷಿಕೆ ಅಡಿಯಲ್ಲಿ ಹೋದ ವರ್ಷದಿಂದ ನಾವು ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ವಿ. ಹೋದ ವರ್ಷ ಕೂಡ ಭಾಳ ವಿಜೃಂಭಣೆಯಿಂದ ನಡೀತು. ಸುಮಾರು 175 ವಿದ್ಯಾರ್ಥಿಗಳು ಪಾಲ್ಗೊಂಡು ಈ ಕಾರ್ಯಕ್ರಮನ ಭಾಳ ಯಶಸ್ವಿಯಾಗಿ ನೆರವೇರಿಸ್ಕೊಟ್ರು. ಪ್ರತಿ ವರ್ಷ ಹಳೆ ವಿದ್ಯಾರ್ಥಿಗಳು ಎಲ್ಲಿದ್ದಾರೆ, ಏನು ಮಾಡ್ತಾ ಇದ್ದಾರೆ, ನಮ್ಮ ಸಂಸ್ಥೆಯಿಂದ ಓದಿ ಈಗ ಯಾವ ಲೆವೆಲಲ್ಲಿ ಕೆಲಸ ಮಾಡ್ತಿದ್ದಾರೆ, ಸೇವೆಗಳು ಸಲ್ಲಿಸ್ತಾ ಇದ್ದಾರೆ, ಆಮೇಲೆ ಕಂಪ್ನಿಗಳು ಶುರು ಮಾಡಿದ್ದಾರೆ, ಉದ್ಯೋಗ ಕೊಡೋ ಸ್ಥಿತಿಲಿದ್ದಾರೆ, ಅವರು ಎಷ್ಟು ಲೆವೆಲ್ಗೆ ಹೋಗಿದ್ದಾರೆ, ಇವನ್ನೆಲ್ಲ ತಿಳ್ಕೊಳ್ಳೋದ್ರ ಜೊತೆಗೆ ಅವರು ಕೂಡ ಈ ಸಂಸ್ಥೆಯ ಸ್ಟೇಕ್ ಹೋಲ್ಡರ್ ಆಗ್ತಾರೆ. ಅಂದರೆ ಇದರ ಬೆಳವಣಿಗೆಗೆ ಅವ್ರ ಪಾತ್ರ ಭಾಳ ಮುಖ್ಯ ಆಗಿರುತ್ತೆ. ಹಾಗಾಗಿ ಅವರು ಈಗ ಅಸೋಸಿಯೇಷನ್ ಮುಖಾಂತರ ಈ ಕಾಲೇಜ್ಗಳಿಗೆ ಬಂದು ಪ್ರವಚನ ಕೊಡೋದಾಗಲಿ, ಮತ್ತು ಇನ್ಯಾವುದಾದ್ರು ರೀತಿ ಸಹಾಯ ಮಾಡೋದಾಗಲಿ, ಅಡ್ಮಿಷನ್ಗೆ ಹೆಲ್ಪ್ ಮಾಡೋದಾಗಲಿ, ಈ ರೀತಿ ಭಾಳ ಕೆಲಸಗಳಿರುತ್ತೆ. ಜೊತೆಗೆ ಈಗ ನಾವು ಬರೋ 6ನೇ ತಾರೀಕು ಓಪನ್ ಡೇ ಅಂತ ಮಾಡ್ತಾ ಇದ್ದೀವಿ. ಆ ಟೈಮಲ್ಲಿ ಎಲ್ಲ ಥರದ ಈ ಸಂಸ್ಥೆಯಲ್ಲಿರುವ ಎಲ್ಲ ಥರದ ಬ್ರಾಂಚ್ಗಳಿಗೂ ವಿದ್ಯಾರ್ಥಿಗಳು ಬರೋದು ಕಳಿಸ್ಕೊಡೋದಕ್ಕೆ ಈ ಅಲ್ಯುಮಿನೀಸು ಸಹಾಯ ಮಾಡ್ತಾರೆ. ಹಾಗಾಗಿ ಈ ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿ ಈ ಕಾಲೇಜ್ನಲ್ಲಿ ನಡೀತಾ ಇದೆ. ಇದು 2ನೇ ವರ್ಷ. ಇದು ಪ್ರತಿ ಸಾರಿ ನಾವು ಬೇರೆ ಬೇರೆ ದಿವಸ ಮಾಡ್ತಾ ಇದ್ವಿ. ಭಾನುವಾರ ಮಾಡಿದ್ರೆ ಒಳ್ಳೆಯದು ಅಂದರು, ಹಾಗಾಗಿ ಇವತ್ತು ಭಾನುವಾರ ಮಾಡ್ತಾ ಇದ್ದೀವಿ ಅವ್ರಿಗೆಲ್ಲ ಹೆಲ್ಪ್ ಆಗಲಿ ಅಂತ. ಸೊ ಈ ಕಾರ್ಯಕ್ರಮ ಇನ್ನೊಂದು ಘಟ್ಟಕ್ಕೆ ತಲುಪಬೇಕು. ಈಗ ಏನಾಗಿದೆ ಅಂದರೆ ಅಸೋಸಿಯೇಷನ್ ಅನ್ನೋದು ನಮ್ಮ ಟೀಚರಿಂದ ಮಾಡಿದ್ದೀವಿ, ಈಗ ವಿದ್ಯಾರ್ಥಿಗಳಿಂದನೇ ಅಸೋಸಿಯೇಷನ್ ಮಾಡೋದು, ಅವರೇ ರನ್ ಮಾಡೋದು, ನಾವು ಬರೋ ಫೆಸಿಲಿಟೇಟರ್ ಆಗಿರೋ ಥರ ಮಾಡ್ತಾ ಇದ್ದೀವಿ. ಜೊತೆಗೆ ಕಾರ್ಯಕ್ರಮ ಯಾವಾಗಲೂ ಇಲ್ಲೇ ನಡಿಬೇಕು ಅಂತೇನಿಲ್ಲ. ಎಷ್ಟೋ ಜನ ಬೆಂಗಳೂರಲ್ಲಿ ಸೆಟ್ಲ್ ಆಗಿರೋದ್ರಿಂದ ಬೆಂಗಳೂರಲ್ಲೇ ಯಾಕೆ ಮಾಡಬಾರ್ದು ಅನ್ನೋ ಒಂದು ಆಪ್ಷನ್ ಇದೆ. ಅದ್ರ ಜೊತೆಗೆ ಈ ಕಾರ್ಯಕ್ರಮನ ಬೆಳಿಗ್ಗೆನೇ ಯಾಕೆ ಮಾಡಬೇಕು, ಸಾಯಂಕಾಲದ ಹೊತ್ತು ಸೇರಿ ಡಿಸ್ಕಸ್ ಮಾಡ್ಕೊತ ಎಲ್ಲರೂ ಒಂದು ಕಡೆ ಸೇರಿ ಈ ಸಂಸ್ಥೆಗೆ ಏನು ಮಾಡ್ಬೋದು, ನಾವೇನಾಗಿದ್ದೀವಿ, ಸಂಸ್ಥೆಯಿಂದ ಅವ್ರಿಗೆ ನಾವೇನು ಮಾಡ್ಬೋದು, ಈ ರೀತಿ ಚರ್ಚೆಗಳು ಭಾಳ ನಡೀತಾ ಇದೆ. ಇವತ್ತು ಭಾಳ ಕೆಲಸಗಳಾಗೋದಿದೆ, ಎಷ್ಟೊಂದು ಡಿಸಿಷನ್ಗಳು ತಗೊಳ್ಳೋರಿದ್ದೀವಿ. ಈ ಕಾರ್ಯಕ್ರಮ ಯಶಸ್ವಿ ಆಗುತ್ತೆ ಅನ್ನೋ ನಂಬಿಕೆ ನನಗೆ 100%. ನನ್ನ ಹೆಸರು ಡಾಕ್ಟರ್ ಬಸವರಾಜ್ PS. ಈ ಸಂಸ್ಥೆಯ MBA ಡಿಪಾರ್ಟ್ಮೆಂಟ್ನ ಪ್ರೊಫೆಸರ್ ಹಾಗೂ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್.